ಕೆಆರ್ಎಸ್ ಜಲಾಶಯದಿಂದ ನೀರು ಬಿಡುಗಡೆ ಅಪಾಯ ಮಟ್ಟ ಮೀರಿ ಹರಿತಾ ಇದೆ ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಶ್ರೀರಂಗಪಟ್ಟಣ ಪಶ್ಚಿಮ ವಾಹಿನಿ ಸಂಪೂರ್ಣ ಮುಳುಗಡೆ. ಅರಳಿಕಟ್ಟೆ, ನಾಗರಕಲ್ಲು ಮಂಟಪಗಳು ಜಲಾವೃತ ಆಗಿದೆ. ಮಾರಿದ್ರು ಕಾವೇರಿ ನದಿಯಲ್ಲಿ ಕೊಚ್ಚಿ ಹೋಗೋ ಸಾಧ್ಯತೆ ಇದೆ. ಕೆಆರ್ಎಸ್ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಈಗ ಸುತ್ತಮುತ್ತ ಪ್ರವಾಹ ಎದುರಾಗೋ ಭೀತಿ ಶುರುವಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಕೆಆರ್ಎಸ್ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಕಾವೇರಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿ ಸಂಪೂರ್ಣ ಮುಳುಗಡೆ ಆಗಿದೆ. ಕೆಆರ್ಎಸ್ ಜಲಾಶಯದಿಂದ 91,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ. ಇದರಿಂದಾಗಿ ಕಾವೇರಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಕಾರಣಕ್ಕಾಗಿ ನದಿ ಪಾತ್ರದ ಪ್ರವಾಸಿ ಸ್ಥಳಗಳು, ಧಾರ್ಮಿಕ ಸ್ಥಳಗಳಿಗೆ ನಿರ್ಬಂಧ ಏರಿ ತಾಲೂಕು ಆಡಳಿತ ಆದೇಶವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸದ್ಯ ನಾನೀಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಪಶ್ಚಿಮ ವಾಹಿನಿಯಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು. ಕೆಆರ್ಎಸ್ ಜಲಾಶಯದಿಂದ ಸದ್ಯ 91,000 ಕ್ಯೂಸೆಕ್ಕು ಅಧಿಕ ನೀರು ಕಾವೇರಿ ನದಿಯಲ್ಲಿ ಹರಿತಾ ಇರೋದ್ರಿಂದ ಕಾವೇರಿ ನದಿ ಪಾತ್ರದ ಬಹುತೇಕ ಪ್ರವಾಸಿ ಸ್ಥಳಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಎಲ್ಲವೂ ಕೂಡ ಮುಳುಗಡೆಯ ಹಂತವನ್ನು ತಲುಪಿದೆ. ಅದೇ ರೀತಿಯಾಗಿ ಆ ಪಶ್ಚಿಮ ವಾಹಿನಿಯ ದೃಶ್ಯಾವಳಿಗಳನ್ನು ನೀವು ಗಮನಿಸಿದ್ರೆ ಪಶ್ಚಿಮ ವಾಹಿನಿಯಲ್ಲಿರ್ತಕ್ಕಂತಹ ದೇವಾಲಯಗಳು ಮತ್ತು ಮಂಟಪಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆಯ ಹಂತವನ್ನು ತಲುಪಿದೆ. ಅದೇ ರೀತಿಯಾಗಿ ನದಿ ಮಧ್ಯದಲ್ಲಿ ಬರ್ತಕ್ಕಂತಹ ಆ ಮರಗಳು ಕೂಡ ಮುಕ್ಕಾಲು ಭಾಗದಷ್ಟು ಮರಗಳು ಮುಳುಗಡೆಯನ್ನು ಕಂಡಿರ್ತಕ್ಕಂಥದ್ದು. ಅಂದರೆ ಈ ಪಶ್ಚಿಮ ವಾಹಿನಿಯಲ್ಲಿ ಪಿಂಡ ಪ್ರದಾನ, ಅಸ್ಥಿ ವಿಸರ್ಜನೆ ಅಂತೇಳಿ ಪ್ರತಿನಿತ್ಯವೂ ಕೂಡ ನಾನಾ ಧಾರ್ಮಿಕ ಕೈಂಕರ್ಯಗಳು, ವಿಧಿವಿಧಾನಗಳು ಕೂಡ ನಡೀತಾ ಇರ್ತವೆ. ಆದರೆ ಯಾವಾಗ ಕೆಆರ್ಎಸ್ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನು ಕಾವೇರಿ ನದಿಗೆ ಹರಿಬಿಡಲಾಯಿತೋ, ಒಂದು ಪ್ರವಾಹದ ಭೀತಿ ನದಿ ಪಾತ್ರದಲ್ಲಿ ಉಂಟಾಯಿತು, ಆವಾಗ ಮುನ್ನೆಚ್ಚರಿಕೆ ಕ್ರಮವಾಗಿ ತಾಲೂಕು ಆಡಳಿತ ಕೂಡ ಇಲ್ಲಿ ನಡೀತಿದ್ದಂತಹ ಅಸ್ಥಿ ವಿಸರ್ಜನೆ ಆಗ್ಬೋದು, ಪಿಂಡ ಪ್ರದಾನ ಕಾರ್ಯಕ್ರಮಗಳಿಗೆ ಬ್ರೇಕ್ ಆಗ್ತು. ಯಾರೂ ಕೂಡ ನದಿಗೆ ಇಳಿಬಾರ್ದು ಅನ್ನುವಂಥ ಆದೇಶವನ್ನು ಕೂಡ ಹೊರಡ್ತು. ಆದರೆ ಆದಾಗ್ಯೂ ಕೂಡ ಆ ತಾಲೂಕು ಆಡಳಿತದ ಯಾವುದೇ ಆದೇಶಕ್ಕೂ ಕೂಡ ಇಲ್ಲಿ ಲೆಕ್ಕಿಸದೆ ಒಂದಷ್ಟು ಧಾರ್ಮಿಕ ಕೈಂಕರ್ಯಗಳನ್ನು ಮುಂದುವರಿಸೋದನ್ನು ನಾವಿಲ್ಲಿ ಗಮನಿಸ್ಬೋದು. ವೈದಿಕರ ತಂಡ ನದಿ ಪಾತ್ರದ ಸ್ಥಳಗಳಲ್ಲಿ ಇವತ್ತು ಕೂಡ, ಅಂದರೆ ಈ ಕ್ಷಣಕ್ಕೂ ಕೂಡ ಒಂದು ಅಸ್ಥಿ ವಿಸರ್ಜನೆ ಆಗ್ಬೋದು ಮತ್ತು ಪಿಂಡ ಪ್ರದಾನದಂತಹ ಧಾರ್ಮಿಕ ಕೈಂಕರ್ಯಗಳನ್ನು ಮುಂದುವರಿಸ್ತಾ ಇದೆ. ನದಿಗೆ ಇಳಿದು ಸ್ನಾನ ಮಾಡುವಂಥದ್ದು, ನದಿಯಲ್ಲಿ ಒಂದಷ್ಟು ಪಿಂಡ ಪ್ರದಾನವನ್ನು ವಿಸರ್ಜನೆ ಮಾಡುವಂಥದ್ದು, ಎಲ್ಲ ಕೈಂಕರ್ಯಗಳನ್ನು ಕೂಡ ಆದೇಶ ನಿರ್ಬಂಧ ಇದ್ದರೂ ಕೂಡ ಅದನ್ನು ಮುಂದುವರಿಸ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು. ನಮ್ಮ ಕ್ಯಾಮರಾದ ಎಡಭಾಗದ ದೃಶ್ಯಗಳನ್ನು ನಿಮಗೆ ತೋರಿಸ್ತೀನಿ. ಅಂದರೆ ಇಲ್ಲೊಂದು ಅರಳಿಕಟ್ಟೆ ಇದೆ, ನಾಗರಕಲ್ಲು, ಇಲ್ಲಿ ಪ್ರತಿನಿತ್ಯವೂ ಕೂಡ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಇವತ್ತು ನದಿಯಲ್ಲಿ ಅಪಾರ ಪ್ರಮಾಣದ ನೀರು ಹರಿತಾ ಇರೋದ್ರಿಂದ ಆ ಅರಳಿಕಟ್ಟೆ ಮತ್ತು ನಾಗರಕಲ್ಲು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಅಂದರೆ ಇದೇ ಸ್ಥಳದಲ್ಲಿ ಆ ಪಿಂಡ ಪ್ರದಾನ ಮತ್ತು ಅಸ್ಥಿ ವಿಸರ್ಜನೆಯ ಆ ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇದೆ. ಆ ಜನರು ಕೂಡ ಯಾರೆಲ್ಲ ಅಸ್ಥಿ ವಿಸರ್ಜನೆಗೆ ಬರ್ತಾರೋ ಅವರೆಲ್ಲರೂ ಕೂಡ ಈ ಭಾಗದಲ್ಲಿ ನದಿಗೆ ಇಳಿದು ಒಂದು ಪೂಜೆ ಪುನಸ್ಕಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಸ್ವಲ್ಪ ಕಾಲ್ಜಾರಿದ್ರೂ ಕೂಡ ದೊಡ್ಡ ಅನಾಹುತವೇ ಸಂಭವಿಸ್ಬಿಡುತ್ತೆ. ನದಿಯಲ್ಲಿ ಕೊಚ್ಚಿ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇದೇ ಕಾರಣಕ್ಕಾಗಿ ಯಾವುದೇ ರೀತಿಯ ದುರಂತಗಳಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ತಾಲೂಕು ಆಡಳಿತ ಕೂಡ ಅಸ್ಥಿ ವಿಸರ್ಜನೆ ಮತ್ತು ಬೇರೆ ಬೇರೆ ರೀತಿಯ ವಿಧಿವಿಧಾನಗಳನ್ನು ನಡೆಸಿದಂತೆ ಒಂದು ನಿರ್ಬಂಧವನ್ನು ಕೂಡ ಹೇರಿತ್ತು. ಆ ನಿರ್ಬಂಧವನ್ನು ಲೆಕ್ಕಿಸದೆ ಇವತ್ತು ಅಪಾಯದ ಮಟ್ಟ ಮೀರಿ ಕಾವೇರಿ ನದಿ ಹರಿತಾ ಇದ್ರೂ ಕೂಡ ನದಿ ಪಕ್ಕದಲ್ಲೇ ವೈದ್ಯರು ಕೂಡ ಒಂದು ಧಾರ್ಮಿಕ ಚಟುವಟಿಕೆಯನ್ನು ಮುಂದುವರಿಸೋದ್ರಲ್ಲಿ ನಿಮಗೆ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದರೆ ಕಾವೇರಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ದುರಂತಗಳು ಸಂಭವಿಸಬಾರ್ದು ಅಂತೇಳಿ ಕಾವೇರಿ ನದಿ ಪಾತ್ರದಲ್ಲಿ ನಡೀತಿದ್ದಂತಹ ಒಂದಷ್ಟು ಧಾರ್ಮಿಕ ಚಟುವಟಿಕೆಗಳಿಗೆ ತಾಲೂಕು ಆಡಳಿತ ಬ್ರೇಕ್ ಹಾಕಿತ್ತು. ಇದೀಗ ಯಾವುದೇ ರೂಲ್ಸ್ಗಳನ್ನು ಕೂಡ ಲೆಕ್ಕಿಸದೆ ವೈದಿಕರು ಒಂದಷ್ಟು ಧಾರ್ಮಿಕ ಚಟುವಟಿಕೆಗಳನ್ನು ಮುಂದುವರಿಸ್ತಾ ಇರೋದಲ್ಲಿ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸೋನಸ್, ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.